ಸೊ ಅಂಡ್ ಆರೆಂಜ್ ಕ್ಯಾಪ್ ಬಂದು ಶಿವಮ್ ದೂಬೆ ಏನಾದ್ರು ಏನಾದ್ರು ಸರಿ ನಾನು ಹೋಗ್ಲಾ ಮಗ ಶಾಸ್ತ್ರಿ ನೀ ಕೂತು ಅವನೇ ಯಾಕೆ ಯಾಕೆ ಆನ್ಸರ್ ಚೇಂಜ್ ಆರೆಂಜ್ ಕ್ಯಾಪ್ MS ಧೋನಿ. ಪರ್ಪಲ್ ಕ್ಯಾಪ್ ವಿರಾಟ್ ಕೊಹ್ಲಿ. ಸರಿ ನೀತಿ ಕಾಮಿಸ್ಕೊಂಡು ನೆಕ್ಸ್ಟ್ ಹೇಳು. ನಾನು ನನ್ನ ಒಪಿನಿಯನ್ ಹೇಳ್ಬೇಕಂದ್ರೆ ನಿನ್ನೆ ಅಲ್ವಾ ಕೇಳಿದ್ದು, ನಿನ್ನೆ ತಾನೇ ಕೇಳಿದ್ದು. ಒಂದ್ ನಿಮಿಷ ಯಾರನ್ನ ಕೇಳಿದೆ ಮಗ ಶಾಸ್ತ್ರಿ ಯಾರನ್ನ ಕೇಳಿದೆ? ಅವನೇ ಕೇಳಿದೆ. ಮತ್ ನೀನ್ ಹೇಳು ನನ್ನ ಕೇಳ್ಬೇಕಂದ್ರಲ್ಲ, ನೀನೇ ಕೇಳಿದ್ದು, ನೀನ್ ಹೇಳು. ಆಮೇಲೆ ನೋಡೋಣ ನಿಮ್ ಪಡಿಕಲ್ಲ ನಮ್ಮ ಅಯ್ಯರ್ ಕೊಂಗರ್ ನಾಡ್ಸ್ತೀರಾ ಗುರು ನೀವು ಬಿಟ್ರೆ ಸಮಯ. ಇವಾಗ ಎಲ್ಲ ಕಡೆ ಮಾತು ಹೆಂಗಿದೆ ಅಂದ್ರೆ SRH will be the first team to score 300 and they'll be the first team to concede 300 ಅಂತ. I don't think it's going to be a very good tournament for SRH. ಅದೆಂಗ್ರಿ ನಮ್ಮ ದೇವದತ್ತ ಪಡಿಕಲ್ನ ಬಿಟ್ಟಿದ್ದೀರಾ ನೀವು? ಯಾರೋ ಹೊಸಬ್ರು ಬಂದ್ರು ಅಂತ ಹೊಸ ನೀರ್ ಬಂತು ಅಂತ ಹಳೆ ನೀರ್ನ ಬಿಡಕ್ಕಾಗತ್ತ ನೀವು? ಎಲ್ಲದಕ್ಕೂ ಒಂದ್ ಲಿಮಿಟ್ ಇರುತ್ತೆ ಮಗ. ನಮ್ ಕನ್ನಡದವರೇ ಫಸ್ಟ್ ಆಫ್ ಆಲ್ ಕಮ್ಮಿ ಇದಾರೆ ಬೆಂಗಳೂರು ಟೀಮ್ ಅಲ್ಲಿ, ಅದ್ರಲ್ಲಿ ಇವ್ರೊಬ್ಬರನ್ನ ಕಮ್ಮಿ ಮಾಡ್ಕೊಂಡ್ರೆ ಏನು? ಯಾವ ತರ ಟೀಮ್ ಇದು ನಿಮ್ದು? ನಾವ್ ಒಪ್ಪಲ್ಲ, ಚಳುವಳಿ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಒಂದ್ ಡಿಬೇಟ್ ಏನ್ ನಡೀತಾ ಇದೆ ಅಂದ್ರೆ ವಿರಾಟ್ ಕೊಹ್ಲಿ ಜೊತೆ ಜೇಕಬ್ ಬೆಥೆಲ್ ಓಪನಿಂಗ್ ಮಾಡ್ಬೇಕಾ ಸಾಲ್ಟ್ ಓಪನಿಂಗ್ ಮಾಡ್ಬೇಕಂತ. ನನ್ ಪ್ರಕಾರ ಉಪ್ಪು ಹಾಕಿದ್ರೆ ರುಚಿ ಜಾಸ್ತಿ ಅಂತಾರಲ್ಲ, ಐ ನೀಡ್ ಸಾಲ್ಟ್ ಟು ಕಮ್ ಇನ್ ವಿತ್ ವಿರಾಟ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪಿಚ್ ಕ್ಯಾಚ್ ಸಂಸಾರ ಸೀಸನ್ 2. ನಾವು ಬರೋವರೆಗೂ RCB ಕಪ್ ಹೊಡೆದಿರಲಿಲ್ಲ, ನಾವು ಬಂದಿದ್ ಸೀಸನ್ ಕಪ್ ಹೊಡೆದ್ರು. ಹೊಸ ಸೀಸನ್, ಹೊಸ ಓನರ್ಶಿಪ್ ಬಂದಿದೆ. RCB ಓನರ್ಶಿಪ್ ಚೇಂಜ್ ಆಗಿದೆ. ಆದಿತ್ಯ ಬಿರ್ಲಾ, ಟೈಮ್ಸ್ ಆಫ್ ಇಂಡಿಯಾ, ಬ್ಲಾಕ್ ಸ್ಟೋನ್, ಬೋಲ್ಟ್ ವೆಂಚರ್ಸ್. 2008 ಅಲ್ಲಿ 440 CR ಸೋಲ್ಡ್ ಔಟ್ ಆಗಿತ್ತು. ಇವಾಗ 16x ಜಂಪ್ ಸೋಲ್ಡ್ ಔಟ್ ಆಗಿದೆ. ಸೊ ಇಟ್ಸ್ ಅ ಗ್ರೇಟ್ ನ್ಯೂಸ್ ನಮ್ಗೆ. ಇನ್ನೊಂದು ಒಳ್ಳೆ ವಿಷಯ ಏನಂದ್ರೆ RCB ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಅನ್ನೋ ಹೆಸರು ಹಾಗೆ ಇರುತ್ತೆ, ಏನು ಚೇಂಜ್ ಆಗಲ್ಲ. ಮತ್ತೆ ಲಾಸ್ಟ್ ಇಯರ್ ಕಪ್ ಗೆದ್ದಾದ್ಮೇಲೆ ಏನೇನೋ ಇನ್ಸಿಡೆಂಟ್ ಆಗಿತ್ತು ಚಿನ್ನಸ್ವಾಮಿಲಿ, ಮತ್ತೆ ಕ್ರಿಕೆಟ್ ಚಿನ್ನಸ್ವಾಮಿಲಿ ಆಡ್ತೀವ, RCB ಮತ್ತೆ ಬರತ್ತಾ, ನಮ್ ಹೋಮ್ ಗ್ರೌಂಡ್ ಅಲ್ಲಿ ನಾವು ಮತ್ತೆ ನಮ್ಮ ಪ್ಲೇಯರ್ಸ್ ನೋಡ್ತೀವ ಅಂತ ಎಲ್ಲರಿಗೂ ತುಂಬಾ ಟೆನ್ಷನ್ ಇದ್ರು. ಬಟ್ ಥ್ಯಾಂಕ್ಸ್ ಟು ವೆಂಕಟೇಶ್ ಪ್ರಸಾದ್, KCA ಪ್ರೆಸಿಡೆಂಟ್ ಆಗಿ ಗಾಟನ್ IPL ಬ್ಯಾಕ್ ಟು ಬ್ಯಾಂಗ್ಳೂರ್. RCB ವಿಲ್ ಬಿ ಪ್ಲೇಯಿಂಗ್ 5 ಮ್ಯಾಚಸ್ ಇನ್ ಬ್ಯಾಂಗ್ಳೂರ್. ಗೌರವ್ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಅದಕ್ಕೆ ಮುಂಚೆ ಮತ್ತೆ RCB ಮತ್ತೆ SRH ಮ್ಯಾಚ್ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ವಿತ್ ಇನ್ ಫ್ಯೂ ಸೆಕೆಂಡ್ಸ್. ಏನ್ ಹೇಳ್ತೀರಾ ಗೌರವ್? ಯಾವ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲೂ ಅವ್ರ ಎನಿ ಅದರ್ ಪ್ಲಾಟ್ಫಾರ್ಮ್ ಅಲ್ಲೂ ಅದು ಯಾವ್ದ್ರಲ್ಲೂ ಟಿಕೆಟ್ಸ್ ಬಿಡುಗಡೆ ಆಗಿಲ್ಲ. ಆಗಿರೋದು RCB ಅಫಿಷಿಯಲ್ ವೆಬ್ಸೈಟ್ ನಲ್ಲಿ. ಸೊ ಅವರು ಹೋಲ್ಸಮ್ ಆಗಿ ಒಂದೇ ಸಲ ಟಿಕೆಟ್ಸ್ ಎಲ್ಲ ರಿಲೀಸ್ ಮಾಡಿಲ್ಲ. ಅವಾಗ ಅವ್ರ ಇಷ್ಟ ಪ್ರಕಾರ ಒಂದೊಂದ್ ಎರಡ್ ಅಲ್ಲೊಂದೊಂದೊಂದ್ ರಿಲೀಸ್ ಮಾಡ್ತಾ ಇದ್ರು. ಅದು ಇಮಿಡಿಯೇಟ್ ಆಗಿ ಬುಕ್ ಆಗ್ಬಿಡ್ತಾ ಇದೆ. ಪ್ಲಸ್ ಲಾಸ್ಟ್ ಟೈಮ್ ನಾವು ಸ್ಟೇಡಿಯಂ ಹೋದಾಗೆಲ್ಲ 2300 ಇಂದ ಸ್ಟಾರ್ಟಿಂಗ್ ಇತ್ತು ಎ ಸ್ಟ್ಯಾಂಡ್, ದಟ್ ಈಸ್ ದ ಚೀಪೆಸ್ಟ್ ಸ್ಟ್ಯಾಂಡ್. ಬಟ್ ಅದೇ ಸ್ಟ್ಯಾಂಡ್ ಇವಾಗ 3750 rupees ಆಗಿದೆ, ದಟ್ ಈಸ್ ವಿತೌಟ್ GST. ಸೊ ಆಲ್ಮೋಸ್ಟ್ 4000 rupees ಫಾರ್ ಒನ್ ಟಿಕೆಟ್, which will give you a metro free. So again, see, I understand that only 5 matches are being played in this stadium, but yeah. ರಜತ್ ಬಾಲಾಜಿ ಅವ್ರ ಏನ್ ಹೇಳ್ತೀರಾ? RCB ಕ್ರಿಕೆಟ್ ಈಸ್ ಬ್ಯಾಕ್ ಟು ಚಿನ್ನಸ್ವಾಮಿ. ನೀವು ಇಷ್ಟು ವರ್ಷ ಟಿವಿಲಿ ನೋಡಿದಿರಾ, ಮತ್ತೆ ಟಿವಿಲಿ ನೋಡ್ತೀರಾ, ಏನ್ ಅನ್ಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ನಾವು ಟಿವಿ ನೋಡ್ತಿದ್ರು ಚಿನ್ನಸ್ವಾಮಿ ಅಂದ ತಕ್ಷಣ ಅದು ಹೋಮ್ ಗ್ರೌಂಡ್, ನಮ್ಗೆ ತುಂಬಾ ಖುಷಿ ಆಗುತ್ತೆ ವಾಪಸ್ ಬಂದಿರೋದು. ಏನೇನೋ ಆಯ್ತು, ಬಟ್ ನಮ್ KCA ಪ್ರೆಸಿಡೆಂಟ್ ಎಲೆಕ್ಷನ್ ಆದ್ಮೇಲೆ ತುಂಬಾ ರಿಸ್ಕ್ ತಗೊಂಡು ತುಂಬಾ ಕೆಲಸ ಮಾಡಿ ವಾಪಸ್ ತಂದಿದ್ದಾರೆ RCB ನ. ಆಲ್ರೆಡಿ ಲಾಸ್ಟ್ ಸೀಸನ್ RCB ಕೋರ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ವಿ ಆರ್ ವೆರಿ ಹೆಂಗಿತ್ತು ಅಂದ್ರೆ ಯಾವ ಬ್ಯಾಟ್ಸ್ಮನ್ ಸೆಲೆಕ್ಟ್ ಮಾಡ್ಬೇಕು, ಯಾವ ಬ್ಯಾಟ್ಸ್ಮನ್ ಬಿಡ್ಬೇಕು, ಮತ್ತೆ ಯಾವಾಗ್ಲೂ RCB ಓಕೆ ಗೈಸ್, RCB ಹಿಸ್ಟ್ರಿ ನೋಡಿದ್ರೆ 17 ಸೀಸನ್ನಿಂದ ನಮ್ ಕೋರ್ ಟೀಮ್ ಅಲ್ಲಿ ಮಗ ರಜತ್ ಓವರ್ ಆಯ್ತು. ಆಲ್ಮೋಸ್ಟ್ ಆಯ್ತು 18 ಸೀಸನ್ ಆಯ್ತು ಚಾಪ್ಟರ್. ಓಕೆ, RCB ಇಷ್ಟು ವರ್ಷದಿಂದ ಒಂದ್ ಪ್ರಾಬ್ಲಮ್ ಇದೇನಂದ್ರೆ RCB ಲಿ ಇಂಡಿಯನ್ ಕೋರ್ ಇರ್ಲಿಲ್ಲ. ಇಂಡಿಯನ್ ಬ್ಯಾಟ್ಸ್ಮನ್ ಒಬ್ಬ ಬೇಕಂದ್ರೆ ಬರೀ ವಿರಾಟ್ ಕೊಹ್ಲಿ, ಅದಾದ್ಮೇಲೆ ಯಾರು ಇರ್ಲಿಲ್ಲ. KL ರಾಹುಲ್ ಇದ್ದ, KL ರಾಹುಲ್ ಹೋದ್ಮೇಲೆ ಯಾರು ಇರ್ಲಿಲ್ಲ. ಸೊ ಇವಾಗ RCB ಕೋರ್ ಸ್ಟ್ರಾಂಗ್ ಆಗಿದೆ. ರಜತ್ ಪಟಿದಾರ್, ಕೃಣಾಲ್ ಪಾಂಡ್ಯ, ದೇವದತ್ ಪಡಿಕಲ್ ಇವರೆಲ್ಲ ಬಂದ್ಮೇಲೆ RCB ಕೋರ್, ಇವನ್ ಜಿತೇಶ್ ಶರ್ಮಾ, ಭುವನೇಶ್ವರ್. ಲಾಸ್ಟ್ ಇಯರ್ ಬ್ಯಾಟಿಂಗ್ ಕೋರ್ ಬಗ್ಗೆ ಮಾತಾಡ್ತಿರೋದು. ಏನಿದು ಡಿಸ್ಕ್ರಿಮಿನೇಷನ್? ಇಂತ ಚಪ್ಪರಾಟ ಮಾಡ್ತಿದ್ದೇನೆ. ಅಲ್ಲ ಮಗ, ಮಾತಾಡ್ತಿರೋದು ಬ್ಯಾಟಿಂಗ್ ಕೋರ್ ಬಗ್ಗೆ.
ಬೌಲರ್ ಆಲ್ಮೋಸ್ಟ್ ಯಾವಾಗಿಂದಾನು ಇದು ಬರೀ ಬ್ಯಾಟಿಂಗ್ ಇಂದ ಗೆದ್ದಿದ್ದ ನಾವು ಲಾಸ್ಟ್ ಸೀಸನ್. ಆಯ್ತಾ? ಬೆಟ್ಟಿಂಗ್ ಅಂತ ಆಯ್ತಾ. ಆರ್ ಸಿ ಬಿ ಕೋರ್ ಹೇಗ್ ಕ್ರಿಯೇಟ್ ಮಾಡಿದ್ರೆ ಆಂಡಿ ಫ್ಲವರ್ ಎಲ್ಲ ಸೇರ್ಕೊಂಡು ನೆಕ್ಸ್ಟ್ ಲೆವೆಲ್ ಇತ್ತು. ಮತ್ತೆ ಇವಾಗ ಎಡಿಷನ್ ಮಾಡ್ಕೊಂಡಿದ್ದಾರೆ, ನಮ್ಮ ಮಂಗೇಶ್ ಯಾದವ್ ಇರ್ಬೋದು, ಸಾತ್ವಿಕ್ ಇರ್ಬೋದು, ಈ ತರ ಪ್ಲೇಯರ್ಸ್ ಎಲ್ಲ ಹಾಕೊಂಡು, ಇವನ್ ವೆಂಕಿ ಅಯ್ಯರ್. ಮತ್ ಒಂದ್ ಮೇಜರ್ ಸೆಟ್ ಬ್ಯಾಕ್ ಅಂದ್ರೆ ಹೇಸಲ್ವುಡ್ ವಿಲ್ ಬಿ ಮಿಸ್ಸಿಂಗ್ ಇನಿಷಿಯಲ್ ಮ್ಯಾಚಸ್ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ಫುಲ್ ಸೀಸನ್ ಬರೀ ಇನಿಷಿಯಲ್ ಮ್ಯಾಚಸ್ ಅಂತ. ನೀವು ನೋಡ್ಬೋದು ಲಾಸ್ಟ್ ಸೀಸನ್ ಹೇಸಲ್ವುಡ್ 3 ಮ್ಯಾಚ್ ಮಿಸ್ ಮಾಡಿದ್ರೆ 3 ಮ್ಯಾಚ್ ಅಲ್ಲೂ 211, 231, 227 ಸ್ಕೋರ್ ಆರ್ ಸಿ ಬಿ ಹೊಡ್ಸ್ಕೊಂಡಿದ್ದು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಚರಣ್ ಶಾಸ್ತ್ರಿ? ಇವನ್ ಜೇಕಬ್ ಡಫಿ ಇರ್ಬೋದು ನಿಮ್ಗೆ ಹೇಸಲ್ವುಡ್ ಗೆ ಬ್ಯಾಕಪ್ ಆಗಿ ಹಿ ಮೈಟ್ ಪ್ಲೇ, ಅಂಡ್ ಇವನ್ ಎಷ್ಟೇ ಕೂಡ ಮಿಸ್ ಔಟ್ ಆಗಿದ್ದಾರೆ. ಅವ್ರ ಬದಲು ಮಂಗೇಶ್ ಯಾದವ್ ಆಡ್ತಾರೆ. ಸೊ ಆರ್ ಪೇಸರ್ಸ್ ವಿಲ್ ಬಿ ಭುವನೇಶ್ವರ್ ಕುಮಾರ್, ಜೇಕಬ್ ಡಫಿ ಮತ್ತೆ ಮಂಗೇಶ್ ಯಾದವ್. ಏನ್ ಹೇಳ್ತಾರೆ ಈ ಬೌಲಿಂಗ್ ಟ್ರಯೋ ಬಗ್ಗೆ ಚರಣ್ ಶಾಸ್ತ್ರಿ? ಅದೇ ಹೇಸಲ್ವುಡ್ ಮಿಸ್ಸಿಂಗ್ ಆಗಿರೋದು ಸ್ವಲ್ಪ ಇಟ್ಸ್ ಬಿಗ್ ಲಾಸ್. ಯಾಕಂದ್ರೆ ಅವರು ಹಿ ವಾಸ್ ಅ ಲೀಡರ್ ಆಫ್ ದ ಪ್ಯಾಕ್. ಇವಾಗ ನೋ ದಟ್ ಗೋಸ್ ಬ್ಯಾಕ್ ಟು ಭುವನೇಶ್ವರ್ ಕುಮಾರ್. ಅವ್ರ ಪ್ರೈಮ್ ಅಲ್ಲಿ ಮಾಡಿದ್ರು ಈ ರೋಲ್ ನ, ಬಟ್ ಇವಾಗ ಸ್ವಲ್ಪ ಏಜ್ ಅಂಡ್ ಬಾಡಿ ವೇರ್ ಅಂಡ್ ಟೈರ್ ಇಂದ ಇಟ್ ಮೇ ಬಿ ಅ ಬಿಟ್ ಡಿಫಿಕಲ್ಟ್. ಒನ್ ಮೋರ್ ಥಿಂಗ್, ಜೇಕಬ್ ಡಫಿ ಏನ್ ಪ್ರಾಬ್ಲಮ್ ಅಂದ್ರೆ ಹೀಸ್ ವೆರಿ ಕ್ವಿಕ್ ಪೇಸರ್, 140 ಪ್ಲಸ್ ಆಗ್ತಾರೆ. ಲಾಸ್ಟ್ ಸೀಸನ್ ದ ಡಿಫರೆನ್ಸ್ ವಾಸ್ we moved away from quick bowlers and we came to more accurate, slow, ಸ್ವಲ್ಪ lower pace accurate bowlers, whether it is Yash Dayal, Hazelwood, ಯಾರು ಬೇಕಂದಿರ್ಲಿ. ಈಗ ಚಿನ್ನಸ್ವಾಮಿ smaller ground, the quicker the ball, the quicker it goes out. So Jacob Duffy ಅದೊಂದು ಸ್ವಲ್ಪ I am worried. I would honestly prefer Tushara to be in the 11 over Duffy, because even last year LSG game he did well. ಗೌರವ್, ಲಾಸ್ಟ್ ಇಯರ್ ತುಂಬಾ ಜನ ನಮ್ ಸ್ಪಿನ್ ಇಲ್ಲ, ಆರ್ ಸಿ ಬಿ ಅವರಲ್ಲಿ ಸ್ಪಿನ್ ಆಡೋರಿಲ್ಲ, ಸ್ಪಿನ್ ಬೌಲಿಂಗ್ ಮಾಡೋರಿಲ್ಲ. ಕೃಣಾಲ್ ಪಾಂಡ್ಯ ಮತ್ತೆ ಶ್ರೇಯಸ್ ಶರ್ಮಾ ಅವರೆಲ್ಲರನ್ನು ರಾಂಗ್ ಪ್ರೂವ್ ಮಾಡಿದ್ರು. ಸೊ ಸ್ಪಿನ್ ಬಗ್ಗೆ ಏನ್ ಹೇಳ್ತೀರಾ? ಸ್ಪಿನ್ನರ್ಸ್ ಅವಾಗಿರ್ಲಿಲ್ಲ, ಇವಾಗೂ ಇಲ್ಲ. ಯಾಕಂದ್ರೆ ಕೃಣಾಲ್ ಪಾಂಡ್ಯ ಮತ್ತೆ ಸುರೇಶ್ ಶರ್ಮಾ ಎಲ್ಲ 90, 100, 110 ಪ್ಲೇಸ್ ಎಲ್ಲ ಎಸೆಯುವಂತ ಬೌಲರ್ಸ್. ಕೃಣಾಲ್ ಪಾಂಡ್ಯ ನಾಟ್ ಕನ್ಸಿಡರ್ಡ್ ಹಿಮ್ ಟು ಬಿ ಎ ಸ್ಪಿನ್ನರ್. ಒಳ್ಳೆ ಪೇಸ್ ಬೌಲರ್ ಅವರು. ಒಳ್ಳೆ 2 ಸ್ಟೆಪ್ ಹಿಂದೆಯಿಂದ ಹಾಕಿದ್ರೆ ಒಳ್ಳೆ ಬೌನ್ಸ್ ಸಿಗುತ್ತೆ ಅವ್ರಿಗೆ. ಸುರೇಶ್ ಶರ್ಮಾ ಅಗೇನ್ ಫ್ಲಾಟ್ ಟ್ರ್ಯಾಕ್ಸ್ ಮೇಲೆಲ್ಲ ಅವ್ರದ್ದು ಅಷ್ಟೊಂದು ವರ್ಕೌಟ್ ಆಗಲ್ಲ, ಕ್ಲೀನ್ ಆಗಿ ಉಡ್ಸ್ಕೊಂತಾರೆ. ಬಟ್ ಇನ್ ಪಿಚಸ್ ಲೈಕ್ ಅಹಮದಾಬಾದ್ ಅಲ್ಲೆಲ್ಲ ಅವ್ರಿಗೆ ವರ್ಕೌಟ್ ಆಗ್ಬೋದು. ಬಟ್ ಇನ್ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಐ ಡೋಂಟ್ ಥಿಂಕ್ he'll be very effective. Both the spinners I'm talking about. ಶಾಸ್ತ್ರಿ, what's your say on this? I'm completely against it. The thing is, ಮುಖ ನೋಡಿ, ಎಕ್ಸ್ಪ್ರೆಷನ್ಸ್ ನೋಡಿ ಗೊತ್ತಾಯ್ತು, ಅದಕ್ಕೆ ನಿಮ್ಗೆ ಕೇಳಿದೆ ಈ ಕ್ವೆಶ್ಚನ್. ಚಿನ್ನಸ್ವಾಮಿಯಲ್ಲಿ ನಮ್ಗೆ ಸ್ಲೋವರ್ ಫ್ಲೈಟ್ ಮಾಡೋ ಬೌಲರ್ಸ್ ಬೇಡ. ಯಾಕಂದ್ರೆ ಆ ಫ್ಲೈಟ್ ಮಾಡೋ ಟ್ಯಾಕ್ಟಿಕ್ ಇಸ್ ಫಾರ್ ಬಿಗರ್ ಗ್ರೌಂಡ್ಸ್. ಸೊ ಮಿಸ್ ಮಾಡಿದ್ರೆ ಯು ಹ್ಯಾವ್ ಅ ಫೀಲ್ಡರ್ ಅಟ್ ದ ಡೀಪ್. ಇಲ್ಲಿ ಚಿನ್ನಸ್ವಾಮಿ ಇಸ್ ಕಂಪೇರ್ಡ್ಲಿ ಸ್ಮಾಲರ್ ಗ್ರೌಂಡ್, ಸೊ ಇವ್ರು ಫ್ಲಾಟ್ ಆಗಿ ಹಾಕೋದು ಡಸಂಟ್ ಗಿವ್ ದಮ್ ಇನಫ್ ಟೈಮ್. ಸೊ ಇವ್ರು ಅವ್ರ ಲೆಂತ್, ಎಸ್ಪೆಷಲಿ ಕೃಣಾಲ್ ಪಾಂಡ್ಯ ಇಸ್ ವೆರಿ ಕನ್ಸಿಸ್ಟೆಂಟ್ ಇನ್ ಹಿಸ್ ಲೆಂತ್. ಸೊ ಅವ್ರು ಅದನ್ನ ಮೇಂಟೈನ್ ಮಾಡ್ತಾ ಹೋದ್ರೆ it becomes very difficult to hit him. That is what happened last season also. Even a few matches collapse ಆದ್ರೇನು ಅದನ್ನ ಆಲ್ಮೋಸ್ಟ್ ಡಿಫೆಂಡ್ ಮಾಡಿ ಪಂಜಾಬ್ ಮೇಲೆ, ಡೆಲ್ಲಿ ಮೇಲೆ, ಯಾಕಂದ್ರೆ bowling was tight. So if the flatter they are, it is more beneficial for players in Chinnaswamy. ಬಟ್ ಪಂಜಾಬ್ ಡೆಲ್ಲಿ ಮೇಲೆ ಐ ಥಿಂಕ್ ದೇ won 2 away matches. ಹೋಮ್ ಗ್ರೌಂಡ್ 2 ಸೋತ್ರು ಪಂಜಾಬ್ ಅಂಡ್ ಡೆಲ್ಲಿ ಮೇಲೆ. ಅದೇ we lost, we got bowled out for 140, 150. Adana they took 18 overs, 19 overs to chase, because our bowling kept it tight. Not only the pacers, the spinners also did well. ಮತ್ತೆ ಇಷ್ಟು ವರ್ಷ ನಾವು ನೋಡ್ಕೊಂಡು ಬಂದಿರೋ ಪ್ರಕಾರ ಆರ್ ಸಿ ಬಿಲಿ ಒಬ್ರಿಲ್ಲ ಇಬ್ರು ಬ್ಯಾಟ್ಸ್ಮನ್ ಆಡ್ತಾರೆ, ಅವ್ರ ಇಬ್ರು ಆಡಿಲ್ಲ ಅಂದ್ರೆ ಫುಲ್ ಕೊಲಾಪ್ಸ್ ಆಗ್ತಿತ್ತು. ಬಟ್ ಇವಾಗ ನೋಡಿದ್ರೆ ಆಲ್ಮೋಸ್ಟ್ ನಂಬರ್ 8 ವರ್ಗೂ ಬ್ಯಾಟ್ಸ್ಮನ್ ಇದ್ದಾರೆ, ಅಂಡ್ ವಿ ಹ್ಯಾವ್ ಇಂಡಿಯನ್ ಕೋರ್. ರಜತ್, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅದೇ ಸಾತ್ವಿಕ್ ಅವ್ರು ಹೇಳ್ದಂಗೆ ಮುಂಚೆ ನಮ್ಮ ಬ್ಯಾಟಿಂಗ್ ಬೇಗ ಕೊಲಾಪ್ಸ್ ಆಗ್ತಿತ್ತು ವಿರಾಟ್ ಕೊಹ್ಲಿ, ಬ್ರೆಡಿ, ಗೇಲ್ ಇದ್ದಾಗ. ಈ ವರ್ಷ ಅಥವಾ ಹೋದ ವರ್ಷದಿಂದ ಆಲ್ಮೋಸ್ಟ್ ಟಾಪ್ 8 ವಿಕೆಟ್ಸ್ ಹೋದ್ರು ಕೂಡ ಕೃಣಾಲ್ ಪಾಂಡ್ಯ, ಇವಾಗ ಮಂಗೇಶ್ ಯಾದವ್ ಕೂಡ ಆಡಾಗಿದ್ದಾರೆ. ಅವ್ರ ಬೌಲಿಂಗ್ ಪ್ಲಸ್ ಬ್ಯಾಟಿಂಗ್ ಕೂಡ ಆಡ್ತಾರೆ. ತುಂಬಾ ಖುಷಿ ಆಗುತ್ತೆ ನೋಡಿದಾಗ. ಮುಂಚೆ ಎಲ್ಲ ನಾವು ಯಾವ್ತರ ಟೆನ್ಷನ್ ಆಗ್ತಿತ್ತು ಅಂದ್ರೆ, ಯಾರು ನಮ್ಗೆ ಬ್ಯಾಟ್ಸ್ಮನ್ ಟಾಪ್ 3 ಹೋಗಿದ್ರೆ ಎಲ್ಲಾರು ಕೊಲಾಪ್ಸ್ ಆಗ್ತಿದ್ರು. ಬಟ್ ಈ ಸತಿ ಯಾವ್ತರ ಟೆನ್ಷನ್ ಇದೆ ಅಂದ್ರೆ, ಯಾರನ್ನ ಬದಲು ಯಾರನ್ನ ಆಡಿಸ್ಬೇಕು, ತುಂಬಾ ಆಲ್ಟರ್ನೇಟಿವ್ಸ್ ಇದೆ. ಅದಕ್ಕೆ ಇದೊಂದು ಟೆನ್ಷನ್ ಆಗಿದೆ ಅಷ್ಟೇ. ಒಳ್ಳೆ ಟೆನ್ಷನ್ ಇದು, ತುಂಬಾ ಒಳ್ಳೆ, ತುಂಬಾ ದೊಡ್ಡ ಟೆನ್ಷನ್ ಇದೆ. ನೆಕ್ಸ್ಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಮಗ. ಅಲ್ಲ, ಇದೇ ಪಾಯಿಂಟ್. ಮತ್ತೆ ಮುಂಚೆ ಟೆನ್ಷನ್ ಆಗೋ ಪಾಯಿಂಟ್ ಆಗ್ತದೆ ಅದು. ಪಾಯಿಂಟ್ಗೆ ಟೆನ್ಷನ್ ಆಗೋಯ್ತು, ಆ ಪಾಯಿಂಟ್ಗೆ ಟೆನ್ಷನ್ ಆಗೋಯ್ತು. ಇಲ್ಲ, ಇವನು ಆನ್ ಪಾಯಿಂಟ್ ಇಡ್ತಾರೆ ಸಾತ್ವಿಕ್. ಸರಿ, ನೀತಿ ಕಾಮಿಸ್ಕೊಂಡು ನೆಕ್ಸ್ಟ್ ಹೇಳು.
ಒನ್ ಡಿಬೇಟ್ ಏನ್ ನಡೀತಾ ಇದೆ ಅಂದ್ರೆ ವಿರಾಟ್ ಕೊಹ್ಲಿ ಜೊತೆ ಜೇಕಬ್ ಬೆಥೆಲ್ ಓಪನಿಂಗ್ ಮಾಡ್ಬೇಕಾ ಸಾಲ್ಟ್ ಓಪನಿಂಗ್ ಮಾಡ್ಬೇಕಂತ. ಶಮನ್ ಶೆಟ್ಟಿ ಅವರೇ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ನನ್ ಪ್ರಕಾರ ಉಪ್ಪು ಹಾಕಿದ್ರೆ ರುಚಿ ಜಾಸ್ತಿ ಅಂತಾರಲ್ಲ, ಸೊ ಐ ನೀಡ್ ಸಾಲ್ಟ್ ಟು ಕಮ್ ಇನ್ ವಿತ್ ವಿರಾಟ್. ಸೊ ಒಳ್ಳೆ ಒಂದು ಪ್ರೆಷರ್, ಒಂದು ಆಂಬಿಯನ್ಸ್ ನ ಕ್ರ್ಯಾಕ್ ಮಾಡಿ ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ. ಫಸ್ಟ್ 3 balls ಅಂತೂ ಒಳ್ಳೆ ಮಜಾ ಇರುತ್ತೆ. ಶಾಸ್ತ್ರಿ ಅವರೇ, ಓಪನಿಂಗ್ ಪೇರ್ ಬಗ್ಗೆ ನೀವೇನ್ ಹೇಳ್ತೀರಾ? No, it has to be Salt. I mean, Bethel has proved himself in the World Cup. He has done well. Bethel ಮೇಲೆ ಏನ್ ಕಂಪ್ಲೇಂಟ್ಸ್ ಏನಿಲ್ಲ, ಬಟ್ ಏನಿದ್ರೇನು ಸಾಲ್ಟ್ ಇಸ್ ಅನ್ ಎಕ್ಸ್ ಫ್ಯಾಕ್ಟರ್ ಪ್ಲೇಯರ್. ಅವ್ರಿದ್ರೆ he will set the momentum and not change the game, but he'll finish the game. Andre, so if he is able to stay past the power play, that means our score has already crossed 80-90 alle. So he may not be consistent, but he will play a similar role to what Gale did. Adodu maybe 4 or 5 games, but a 4 or 5 games full impact ಮಾಡೇ ಹೋಗ್ತಾರೆ. ಗೌರವ್, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಫಸ್ಟ್ ಆಫ್ ಆಲ್ ನಿಮ್ಗೆ ಯಾರು ಇರ್ಬೇಕು ಓಪನಿಂಗ್ ಪೇರ್ ಹೇಳ್ಬೇಕು? I am against Salt for now because last season I understand that he had a beautiful season. He played beautiful for RCB, but I think that Jacob Bethel should get an opportunity. See, again, we can't have both Jacob Bethel and Salt in this team. I think ಅವಾಗ ಆ ಬ್ಯಾಟಿಂಗ್ ಆರ್ಡರ್ ಒಂದು ಕೈಂಡ್ ಆಫ್ ಫಕ್ ಅಪ್ ಆಗ್ಬಿಡುತ್ತೆ. So I think Jacob Bethel will be really good. See, again, just considering the T20 form, I'm just considering that. Okay. See, not I understand that Salt will play very well in flat tracks, but Jacob Bethel also, given an opportunity, he will prove. That's all I can say. See, Aga, you're telling see, considering the T20 format has to be Salt. Recent T20 World Cup I'm talking about. See, World Cup na ಇದನ್ನ ಕಂಪೇರ್ Aga, he League got cricket, he got more than ಒಂದ್ ನಿಮಿಷ, he got ಒಂದ್ ನಿಮಿಷ. more than ಶಾಸ್ತ್ರಿ, ಅವಾಗ್ಲೇ ನೀವು ಇದರ್ ಬಾತ್ ಕರ್ತೆ, ಉದರ್ ಕೋ ಉದರ್ छोड़ दो. ಇನ್ನೊಂದ್ಸಲ ಹೇಳಿ. So that is what. ಇವಾಗ T20 World Cup ಅಲ್ಲಿ the pitches were completely different. First half of the T20 World Cup, they were very dry. They were very sticky wickets, and 160 was a good score, like as if how it was in the 2014 and 2016 T20 Okay. World Cup. Hmm. ಹಂಗಿತ್ತು. But ನಮಗೆ ಗೊತ್ತು 2024, 2025 IPL especially how the pitches of the IPL have changed ಅಂತ ನಮಗೆ ಚೆನ್ನಾಗಿ ಗೊತ್ತು. Okay. It's all You big told scoring that games first because half, flat alva? tracks. First half of the T20 World Cup. Mhm. First half. So I don't see Salt missing out on any part of the tournament. On every idrallu ಸಿಕ್ತು ಅವನಿಗೆ opportunity. He got it or not? Tell me one match where he has scored about 30 runs. Super hit Not about even 60. single match. ನಮಗ್ ಬೇಡ 30 ರನ್. One match ಮಗ. ನಿನ್ 30 ರನ್ ಇಟ್ಕೋಗುರು. ಒಂದ್ ಹತ್ರ ನೋಡಿರ್ಬೇಕೇನೋ ನಿಂಗೆ. ನಮಗ್ 20 ರನ್ ಹೊಡಿಲಿ, 3 ಬಾಲಲ್ಲಿ 20 ರನ್ ಸಾಕ್ ನಮ್ಗೆ. 3 ಬಾಲಲ್ಲಿ 6 ಸಿಕ್ಸ್ ಹೊಡೆದ್ರೆ 18 ಆಗುತ್ತೆ. 3-6. 6 ಹೊಡೆದ್ರಲ್ಲ, 3 So yeah, I would. ಆಗ್ಬಾರ್ದು. Yeah, I just cut ಆಗಲ್ಲ. But again, considering the contribution that Jacob Bethel has given for England cricket and his previous performance in RCB, I would consider If Bethel. you are considering previous performance, ಸಾಲ್ಟ್ ಕೂಡ ಕೊಟ್ಟಿದ್ದಾನಲ್ಲ ಕಾಂಟ್ರಿಬ್ಯೂಷನ್ RCB. Final ಅಲ್ಲಿ. See, I'm not denying that. Not even final. Talk about whole season. I'm completely. I'm not against Salt here, but I'm just choosing Bethel over Salt for this. At least he deserves an opportunity. ಅಷ್ಟೇ ನಂಗೆ ಇನ್ನೇನಿಲ್ಲ. ಇಲ್ಲ ಮಗ, your first ನನ್ನ ಕೇಳಿದ್ರೆ statement was ನಾನು completely against Salt. ಇನ್ನ ಕೇಳಿಲ್ಲ, ನಿನ್ ಕೇಳ ಆದ್ಮೇಲೆ ಮಾತಾಡು. ನಿಮಿಷ. ರಜತ್, ನನ್ನ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ? ನನ್ನ ಕೇಳಿದ್ರೆ ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರೆ, ಜೊತೆಗೆ ಜೇಕಬ್ ಬೆಥೆಲ್ ಕೂಡ ಆಡ್ಲಿ. ನಾನು ಮುಗಿಸ್ತೀನಿ ಹೇಳಿ. ಫುಲ್ಲು ಜೇಕಬ್ ಬೆಥೆಲ್, ಅಂದ್ರೆ ಫಿಲ್ ಸಾಲ್ಟ್ ಬಾಲ್ ಬಿಟ್ರೆ ಬೆಥೆಲ್ ಬಂದ್ ಆಡ್ಬೇಕು. ಒಂದ್ ನಿಮಿಷ ನೋಡಿ, ನಾನು ಮಾತಾಡೋದು ಕಂಪ್ಲೀಟ್ ಮಾಡಕ್ ಬಿಟ್ರೆ ನಾನು ಮಾತಾಡ್ಬಿಡ್ತೀನಿ. ಆಯ್ತು. ಫಿಲ್ ಸಾಲ್ಟ್, ಜೇಕಬ್ ಬೆಥೆಲ್, ಟಿಮ್ ಡೇವಿಡ್, ರೊಮ್ಯಾರೋ ಶೆಪರ್ಡ್ ಎಲ್ಲ ಬ್ಯಾಟಿಂಗ್ ಲೈನ್ ಅಪ್. ರೊಮ್ಯಾರೋ ಅವ್ನು ಬಾಲ್ ಕೂಡ ಹಾಕ್ತಾನೆ. ಲ್ಯಾಂಗ್ವೇಜ್ ಮಗ. ಮುಂಚೆ ಒಂದ್ ಮ್ಯಾಚ್ ಟ್ರೈ ಮಾಡ್ಬೋದು ಈ ತರ ಅಂತ ಹೇಳ್ತಿರೋದು ನಾನು. ಸೊ ನಾವು ಪಾಸ್ಟ್ ಅಲ್ಲಿ ನೋಡಿದೀವಿ, ಯಾರಾದ್ರೂ ಒಬ್ಬ ಕ್ಯಾಪ್ಟನ್ಗೆ, ಯಾವ್ದೋ ಒಬ್ಬ ಬ್ಯಾಟ್ಸ್ಮನ್ಗೆ ಕ್ಯಾಪ್ಟನ್ಸಿ ಕೊಟ್ಟಾಗ ಅವ್ನ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಏರ್ಪೇರ್ ಆಗುತ್ತೆ ಅಂತ. ಇವಾಗ ಇಶಾನ್ ಕಿಶನ್ಗೆ ಕ್ಯಾಪ್ಟನ್ಸಿ ಕೊಟ್ಟಿರೋದ್ರಿಂದ ಅವ್ನು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾನೆ, ಇಲ್ಲ ಅಂತಿಲ್ಲ. ಬಟ್ ಕ್ಯಾಪ್ಟನ್ಸಿ ಕೊಟ್ಮೇಲೆ ಅವ್ರ ಬ್ಯಾಟಿಂಗ್ ಏನಾದ್ರು ಚೇಂಜ್ ಆಗುತ್ತೆ ಅಂತ ಅನ್ಸುತ್ತಾ ಶಮಂತ್? ಐ ಡೋಂಟ್ ಥಿಂಕ್, ಬಿಕಾಸ್ ನಮ್ ರಜತ್ ಪಟ್ಟಿದಾರ್ ಲಾಸ್ಟ್ ಸೀಸನ್ ಕ್ಯಾಪ್ಟನ್ಸಿ ಜೊತೆ ಹೆಂಗೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ಕನ್ಸಿಸ್ಟೆಂಟ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು, ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಕೊಟ್ರು. ಲೈಕ್ he performed well under pressure as well. See, again, captaincy under pressure irutte, and that is why even Virat Kohli stepped down to be a captain. Can you hear me? Again, captaincy will play a major role. When he played for the T20 World Cup, he was not a captain. He just played freely as a player.
And even Virat Kohli stepped down to be a captain, stepped down because of this pressure. He is not able to take the pressure. He wanted to play freely for the team. It's in a very bad situation that Ishan Kishan should lead a team for SRH because of the bowling lineup, I can say. So now obviously straight up pressure, bowling is very bad for SRH. And ಅವನಲ್ಲಿ ಪ್ರೂವ್ ಮಾಡ್ಕೊಳಕ್ ಆಗಲ್ಲ. Even if he is winning the first game, I will definitely respect him for that. ಟೂ ಡಿಫ್ರೆಂಟ್ ಪೋಲ್ಸ್. ಯಾಕಂದ್ರೆ ಆರ್ ಸಿ ಬಿ ಸೋ ಬ್ಯಾಲೆನ್ಸ್ಡ್, ವೇಟ್ ಬೌಲಿಂಗ್ ಬ್ಯಾಟಿಂಗ್ ಎಲ್ಲಾ ಕಡೆ ಬ್ಯಾಕಪ್ ಇದಾರೆ, ಆಲ್ರೌಂಡರ್ಸ್ ಇದಾರೆ. ಬಟ್ ಎಸ್ ಆರ್ ಎಸ್ ನೋಡಿದ್ರೆ ಅವ್ರ ಬ್ಯಾಟಿಂಗ್ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಇದೆ. ಹಿಟ್ ಆರ್ ಮಿಸ್, ಬಟ್ ಸ್ಟಿಲ್ ಅವ್ರ ಬ್ಯಾಟಿಂಗ್ ನೋಡಿದ್ರೆ ಫೈರ್ ಇದೆ. ಬಟ್ ಬೌಲಿಂಗ್ ಅಲ್ಲಿ ಯಾರು ಇಲ್ಲ. ಅವ್ರ ಮೇನ್ ಪೇಸರ್ಸ್ ಆಗಿ ಹರ್ಷಲ್ ಪಟೇಲ್ ಇದಾನೆ, ಜಯದೇವ್ ಉನಾದ್ಕಟ್ ಇದಾರೆ, ಇಶಾನ್ ಬಲಿಂಗ ಇದಾರೆ, ಪ್ಯಾಟ್ ಕಮಿನ್ಸ್ ವಿಲ್ ಬಿ ಮಿಸ್ಸಿಂಗ್ ಔಟ್. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಶಾಸ್ತ್ರಿ? See, I don't think it's going to be a very good tournament for SRH. ಇವಾಗ 2024 we saw them come to the final. Pretty much the same squad in 25, but our qualifying ಆಗಿಲ್ಲ. Because again there is a certain pattern. Every match is IPL is a long tournament. 2-3 match ಹಿಂಗೆಲ್ಲ ಆಗುತ್ತೆ, people will click. But ಅದೇ when ಸ್ವಲ್ಪ pressure and Travis Head is not much in form over the last 1 year. Abhishek Sharma did not have a great T20 World Cup. Onthara weakness ಗೊತ್ತಾಗ್ಬಿಟ್ಟಿದೆ that he can't play balls wide off the crease. Klassen has not been playing international cricket too much. Nitish has not been playing for India. He's not in too much form. So on paper ಚೆನ್ನಾಗಿದೆ squad, but again ಹಿಂಗೆ ಹೇಳ್ತಾರೆ it's hit or miss. So I don't think it's going to be a very great run for SRH, especially considering their bowling. ಇವಾಗ ಎಲ್ಲ ಕಡೆ ಮಾತು ಹೆಂಗಿದೆ ಅಂದ್ರೆ ಎಸ್ ಆರ್ ಎಚ್ ವಿಲ್ ಬಿ ದ ಫಸ್ಟ್ ಟೀಮ್ ಟು ಸ್ಕೋರ್ 300 ಅಂಡ್ ವಿಲ್ ಬಿ ದ ಫಸ್ಟ್ ಟೀಮ್ ಟು ಕನ್ಸೀಡ್ 300 ಅಂತ. ಆತರ ಬ್ಯಾಟಿಂಗ್ ಬೌಲಿಂಗ್ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? So concede 300, I definitely agree because of their bowling lineup. But batting 300, I highly doubt. Because I understand ತುಂಬಾ strong. There are 3 out of 4 foreigners, 3 foreigners are batters. So we obviously know that they have a really good batting core. ಬಟ್ ಹಂಗೆ ಅವ್ರು 300 ಹೊಡೆದ್ರು ಆ 300 ಚೇಸ್ ಮಾಡುವಷ್ಟು ವೀಕ್ ಬೌಲಿಂಗ್ ಅವ್ರ ಹತ್ರ ಇದೆ. ಸೊ ಎನಿ ಅಪೋನೆಂಟ್ ಟೀಮ್ ಕ್ಯಾನ್ ಚೇಸ್ ಡೌನ್ ಈಸಿಲಿ. ಬೌಲಿಂಗ್ ಆರ್ ಸಿ ಬಿ ಏನೋ ಒಂದ್ ಕಡೆ ಸೆಟ್ ಆಗಿದೆ. ಆರ್ ಸಿ ಬಿ ಬ್ಯಾಟಿಂಗ್ ಟಾಪ್ 6 ಟಾಪ್ 7 ಯಾರು ಇರ್ತಾರೆ ಅಂತ ಅನ್ಸುತ್ತೆ? ಸಾಲ್ಟ್, ವಿರಾಟ್, ಪಾಟಿದರ್, and then Venkatesh Iyer, Jitesh, David, Shepard and Krunal. ಓಕೆ, ಲಾಸ್ಟ್ ಸೀಸನ್ ನೀವು ನೋಡಿರ್ಬೋದು, ವಿಕೆಟ್ ಸ್ಟಾರ್ಟಿಂಗ್ ಅಲ್ಲೇ ಬಿದ್ದಾಗ ಪಡಿಕಲ್ ಬಂದಿದ್ದಾರೆ. ಈವನ್ ಹಿಸ್ ಗೇಮ್ ವಾಸ್ ಸೋ ಡಿಫರೆಂಟ್, ಬಟ್ ವೆನ್ ಪಡಿಕಲ್ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಹಿಸ್ ಗೇಮ್ ಚೇಂಜ್. ಈವನ್ ಹಿಸ್ ಶಾಟ್ಸ್, ದ ವೇ ಹಿ ಪ್ಲೇಡ್. ಅವ್ರ T20 ಸ್ಲೋ ಅಪ್ರೋಚ್ ಮಾಡ್ತಾನೆ, ಬಟ್ ಆರ್ ಸಿ ಬಿ ಲಾಸ್ಟ್ ಟೈಮ್ ನೆಕ್ಸ್ಟ್ ಲೆವೆಲ್ ಬೇರೆ ತರ ಅಪ್ರೋಚ್ ಮಾಡ್ದ. ಆದ್ರೂ ಅವ್ರು ನಿನ್ ಪ್ಲೇಯಿಂಗ್ ಟಾಪ್ 7 ಅಲ್ಲಿ ಏನಕ್ಕಿಲ್ಲ? See, it is not about he is bad. Just feel that Venkatesh Iyer is a better option. Padikkal provides a good anchor role and he did a very good job attacking spin for his capability. But Andre Venkatesh Iyer, I feel, has better capability. Plus, he playing spin or batting? What do you? Batting overall. Because not spin. Yes, not spin. Spin. And SRH ಕಡೆ ಅಷ್ಟು ಸ್ಪಿನ್ ಅಟ್ಯಾಕ್ ಇಲ್ಲ ಈ ಸತಿ. ಸ್ಪಿನ್ ಇಲ್ಲ ಮಗ. SRH ಯಾರಿದ್ದಾರೆ? ಇದ್ದಿದ್ರೆ ದೇವದಾಸ್ ಏನೋ ಒಂದು ಚಾನ್ಸ್ ಇರೋದು. Starting 7. Yeah, but Venkatesh Iyer again, the second benefit is he gives 2 overs with the ball. So that is the main consideration. Again, it's not a black mark on Padikkal, but just maybe at this point better option. Obviously, he's there in the squad. So Venkatesh Iyer is not doing well. Padikkal will fit. Right just like how Salt over Bethel. ಏನಿಲ್ಲ, ಕೇಳ್ದಾಗ ಹೇಳಿ, ಕೇಳ್ದಾಗ ಮಾತಾಡಿ. ಇಲ್ಲ ಒಂದ್ ಸ್ವಲ್ಪ ಆಡೆಡ್ ಕೇಳಲ್ಲ, ನೀವು ಸ್ವಲ್ಪ ಒಂದು ಹಾಕಿದ್ರೆ ಸಾಲ್ಟ್ ರುಚಿ ಹೆಚ್ಚಾಗುತ್ತೆ. RCB management has been going really hard for Venkatesh Iyer from last 2 years. So they finally got him. So there's no need to, there's actually Padikkal replacement is Iyer. So they got him. 2 ಒಳ್ಳೆ 2 ಓವರ್ ಹಾಕ್ತಾರೆ. ಅವ್ರ 2 ಓವರ್, ರೊಮ್ಯಾರೋದ 2 ಓವರ್, 4 ಓವರ್ ಕೃಣಾಲ್ ಪಾಂಡ್ಯ. ಆಯ್ತಲ್ಲ 10 ಓವರ್, 8 ಓವರ್ ಆಯ್ತು. ಭೂವಿ 4 ಓವರ್, ಹೇಸಲ್ವುಡ್ 4 ಓವರ್, 16 ಓವರ್. ಸುರೇಶ್ ಶರ್ಮಾ 4 ಓವರ್, ಡನ್, ಸಾರ್ಟೆಡ್. ಇಷ್ಟು ಮಾಡಿದ್ರೆ ಬೌಲಿಂಗ್ ಇದೆಲ್ಲ 150, 160 ದಾಟಲ್ಲ. ಸೊ Venkatesh can give me those 2 overs and they got him really under budget. I think almost they went for 21.5 crores when they bid him 2 years back.
We don't Because that compare was mega close. option. Mega Yeah, option. whatever it is, when someone is going to go for someone for that extent who got him so cheap for 7 crores, it's a really good one for us. See, one more point he got is now RCB have more bowling options also. With Venkatesh and Ramari Shepherd also there. So there will be Mangesh Yadav, Bhuvneshwar Kumar, and the foreign pacer, 2 spinners, and then we have Shepherd and Venkatesh Iyer. So 7 bowling options there. If Bethel comes into the 11 anytime, he also offers a bowling arm. So ಈ ತರ ನಮಗೆ bowling options vast ಆಗಿಬಿಟ್ಟಿದೆ, which is again another benefit for RCB. ಮಗ 7 bowling options, 8 batting options, ಇನ್ನೇನ್ ಬೇಕು ಗುರು? ಮಗ ಇನ್ನೊಂದ್ ಸ್ಟಾರ್ ಬರ್ಕೊಂಡ್ಬಿಡು ಸೀರಿಯಸ್ ಆಗಿದೆ. ಶಮನ್, ನಿಮ್ಗೆ ಇವಾಗ ಪಡಿಕಲ್ ನ ಟಾಪ್ 7 ಆಚೆ ಇಡ್ತಾರೆ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸ್ವಲ್ಪ ಬೇಜಾರಾಗುತ್ತೆ ಪಡಿಕಲ್ ಆಡ್ಸಿಲ್ಲ ಅಂದ್ರೆ. ನಾನು ಕನ್ನಡದವರು ಒಬ್ರು ಡೌನ್ ಆಗ್ತಾ ಇದಾರೆ. ಸ್ವಲ್ಪ ವಾಟಾಳ್ ಅವ್ರಿಗೆ ಫೋನ್ ಸಿಗ್ತಾ ಇಲ್ಲ ಅವ್ರು ಇತ್ತೀಚೆಗೆ. ಸ್ವಲ್ಪ ಅವ್ರಿಗೆ ಫೋನ್ ಮಾಡಿ ಕರೆಸ್ತೀನಿ, ಸೊಮ್ಮೆ ಹಿಂಗೆ ಕಿರಿಕ್ ಆಗಿದೆ, ಒಂದ್ ಸ್ವಲ್ಪ ಡಿಸಿಷನ್ ತಗೊಳ್ಳೋ ಟೈಮ್ ಬಂದಿದೆ, ನಿಮ್ಮಲ್ಲಿ ಬೇಕು ಅಂತ. ಆಮೇಲೆ ನೋಡೋಣ, ನಿಮ್ ಪಡಿಕಲ್ಲ ನಮ್ಮ ಅಯ್ಯರ್ ಕೊಂಗರ್ನ ಆಡ್ಸ್ತೀರಾ ಗುರು ನೀವು ಬಿಟ್ರೆ. ಸೊಮೆ ನಾವ್ ಬಂದಿ ಚಳುವಳಿ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಅದೆಂಗ್ರಿ ನಮ್ಮ ದೇವದತ್ತ ಪಡಿಕಲ್ನ ಬಿಡ್ತಾ ಇದೀರಾ ನೀವು? ಯಾರೋ ಹೊಸಬ್ರು ಬಂದ್ರು ಅಂತ, ಹೊಸ ನೀರ್ ಬಂತು ಅಂತ ಹಳೆ ನೀರ್ನ ಬಿಡಕ್ಕಾಗತ್ತ ನೀವು? ಮಾಡ್ಬಾರ್ದು, ತಪ್ಪು, ದೊಡ್ಡ ತಪ್ಪಿದು. ನಮ್ ಕನ್ನಡದವರೇ ಫಸ್ಟ್ ಆಫ್ ಆಲ್ ಕಮ್ಮಿ ಇದಾರೆ ಬೆಂಗಳೂರು ಟೀಮ್ ಅಲ್ಲಿ, ಅದ್ರಲ್ಲಿ ಇವ್ರೊಬ್ಬರನ್ನ ಕಮ್ಮಿ ಮಾಡ್ಕೊಂಡ್ರೆ ಏನು? ಯಾವ ತರ ಟೀಮ್ ಇದು ನಿಮ್ದು? ನಾವ್ ಒಪ್ಪಲ್ಲ, ಚಳುವಳಿ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಕರೀತಾ ಇದೀನಿ ಒಬ್ರನ್ನ, ಫೋನ್ ಬರ್ತಾ ಇಲ್ಲ, ಸಿಗ್ತಾರೆ ನೆಕ್ಸ್ಟ್ ಕರ್ಕೊಂಡ್ ಬರ್ತೀನಿ. ಅದ್ ಹೆಂಗೆ ನೀವು ಕೂರಿಸ್ತೀರಾ ನಾವು ನೋಡ್ತೀವಿ, ನೀವ್ ಹೆಂಗ್ ಹಾಕ್ಸ್ತೀರಾ ಅವ್ರನ್ನ ಟೀಮ್ ಒಳಗಡೆ ನಾನು ನೋಡ್ತೀನಿ. ರಜತ್ ಇದ್ದೆ, ನೀವು ಯಾರ ಪರವಾಗಿದ್ದೀರಾ ಇಲ್ಲಿ? ನಾನು ನನ್ನ ಒಪಿನಿಯನ್ ಹೇಳ್ಬೇಕಂದ್ರೆ ದೇವದತ್ ಪಡಿ ನಿನ್ನೆ ಅಲ್ವಾ ಕೇಳಿದ್ದು? ನಿನ್ನೆ ತಾನೇ ಕೇಳಿದ್ದು. ಒಂದ್ ನಿಮಿಷ ಅವ್ರು ಕಿಸಿದ್ ಬಿಟ್ರಲ್ಲ, ಅದಕ್ಕೆ ಮತ್ತೆ ಯಾರನ್ನ ಹೇಳ್ತೀನಿ. ಕೇಳ್ದೆ? ಮಗ ಶಾಂತವ್ರು ಯಾರನ್ನ ಕೇಳ್ದೆ? ಅವನೇ ಕೇಳಿದೆ. ಮತ್ ನೀನ್ ಹೇಳು, ನನ್ನ ಕೇಳ್ಬೇಕಂದ್ರಲ್ಲ, ನೀನೇ ಕೇಳಿದ್ದು, ನೀನ್ ಹೇಳು. ಆಯ್ತಾ, ಹೇಳ. ಬಟ್ RCB ಮ್ಯಾನೇಜ್ಮೆಂಟ್ ನೀವೆಲ್ಲ ಹೇಳ್ತಿರೋ ಪ್ರಕಾರ ಫಸ್ಟ್ ವೆಂಕಟೇಶ್ ಅಯ್ಯರ್ನ ಆಡಿಸಿ, ಆಮೇಲೆ ಅವ್ರ ಏನಾದ್ರು ಫ್ಲಾಪ್ ಆದ್ರೆ ಆಮೇಲೆ ಬೇಕಾದ್ರೆ ದೇವದತ್ ಪಡಿಕಲ್ನ ಆಡಿಸ್ಬೋದು. ಬಟ್ ನನ್ ಚಾಯ್ಸ್ ಯಾವತ್ತಿದ್ರು ದೇವದತ್ ಪಡಿಕಲ್. ವೆಂಕಟೇಶ್ ಅಯ್ಯರ್, ಅದು ವೆಂಕಿ ಮತ್ತೆ ವೆಂಕಟೇಶ್ ಎರಡು ಮಿಕ್ಸ್ ಆಗಿ ವೆಂಕಟೇಶ್ ಅಯ್ಯರ್ ಅಂತ ಆಗ್ಬಿಟ್ಟಿದೆ. ಒಳ್ಳೆ ಹೆಸರು ಕೊಟ್ಟಿದ್ದಾರೆ ರಜತ್, ಚಳುವಳಿಯಲ್ಲಿ ಯೂಸ್ ಆಗುತ್ತೆ. ಗೊತ್ತಾ ಅವ್ನು ಮಾತಾಡ್ಬೇಕಾದ್ರೆ ಇಷ್ಟು ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಯಾರೆಲ್ಲ ಬಗ್ಸ್ಬಿಡ್ತಾರೋ. ಬೋಲ್ಡ್ ಪ್ರೆಡಿಕ್ಷನ್, RCB SRH ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ? ಪ್ಲೇಯರ್ ಆಫ್ ದ ಮ್ಯಾಚ್ ಯಾರು ಆಗ್ತಾರೆ ಅನ್ಸುತ್ತೆ? RCB player of the match, slight collapse, and the captain will come and save the match. Virat Kohli will be the man of the match and RCB to win. ವಿರಾಟ್ ಕೊಹ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಮತ್ತೆ RCB. ವೆಂಕಟೇಶ್ ಅಯ್ಯರ್, ಬಟ್ RCBನೇ ಗೆಲ್ಲೋದು. ಬಟ್ ಅಲ್ಲ, ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಎಪಿಸೋಡ್ ಅಲ್ಲಿ ಶಾಸ್ತ್ರಿ ಟಾಪ್ 4 ಯಾರು ಆಗ್ತಾರೆ? ಆರೆಂಜ್ ಪರ್ಪಲ್ ಯಾರು? Top 4 RCB, Punjab, Mumbai Indians ಮತ್ತೆ KKR. Orange cap on the bad gut feeling, hopefully not, Sanju Samson. And comeback season, purple cap Rashid Khan. RCB, ಪಂಜಾಬ್ ಮತ್ತೆ ಮುಂಬೈ ಇಂಡಿಯನ್ಸ್ ಅಂಡ್ DC. ಮತ್ತೆ ಆರೆಂಜ್ ಕ್ಯಾಪ್ ಬಂದು ನನ್ಗೆ ಇಬ್ರು ಇದ್ದಾರೆ. ಒಂದು ವಿರಾಟ್ ಕೊಹ್ಲಿ, ನಾನು ಹೇಳ್ತಿರೋದು ವಿರಾಟ್ ಕೊಹ್ಲಿ ಒಬ್ರು ಬರ್ಬೋದು, ಇಲ್ಲಾಂದ್ರೆ ಶುಭ್ಮನ್ ಗಿಲ್ ಅಂತ ಅನ್ಸ್ತಾ ಇದೆ. ಅಂಡ್ ಪರ್ಪಲ್ ಕ್ಯಾಪ್ ಬಂದು ಬುಮ್ರಾ. ಜಸ್ಪ್ರೀತ್ ಬುಮ್ರಾ. ಟಾಪ್ 4 ಅಲ್ಲಿ RCB, ಪಂಜಾಬ್, GT, ಡೆಲ್ಲಿ. ಸೊ ಅಂಡ್ ಆರೆಂಜ್ ಕ್ಯಾಪ್ ಬಂದು ಶಿವಮ್ ದೂಬೆ. ಏನಾದ್ರು ಸರಿ, ನಾನು ಹೋಗ್ಲಾ? ಮಗ ಶಾಸ್ತ್ರಿ ನೀನು ಯಾಕೆ Answer change, orange cap MS Dhoni. ಪರ್ಪಲ್ ಕ್ಯಾಪ್ ವಿರಾಟ್ ಕೊಹ್ಲಿ. ಯಾಕೆ ಇರ್ಲಿ, ಯಾಕೆ ರೇಜಲ್ ಇರ್ಲಿ ಚಿನ್ನ ಇರ್ಲಿ, ಯಾಕೆ? ಪರ್ಪಲ್ ಕ್ಯಾಪ್ ಕೃಣಾಲ್ ಪಾಂಡ್ಯ ಮಗ ನಮ್ ಕಡೆಯಿಂದ. RCB, MI, ಪಂಜಾಬ್, DC ಅಂತ ಅನ್ಸುತ್ತೆ. ಆರೆಂಜ್ ಕ್ಯಾಪ್ ಟೀಮ್ ಸೈಫರ್ಟ್ ಅಂತ ಅನ್ಸುತ್ತೆ. ಪರ್ಪಲ್ ಕ್ಯಾಪ್ ನೂರ್ ಅಹಮದ್. RCB, CSK, KKR and Punjab.
top 4. Purple cap will be Bhuvaneshwar Kumar mostly, and orange cap will be Virat Kohli. ಓಕೆ ಗೈಸ್, ಇದಾಗಿತ್ತು ನಮ್ಮ ಪಿಚ್ ಕ್ಯಾಚ್ ಸಂಸಾರದ ಫಸ್ಟ್ ಎಪಿಸೋಡ್ ಸೀಸನ್ 2. ಇದೇ ತರ ಇನ್ನ ಬೇಜಾನ್ ಎಪಿಸೋಡ್ ಬರ್ತಾ ಇರುತ್ತೆ. ಪ್ರತಿ RCB ಮ್ಯಾಚ್ಗೆ ಒಂದು ಪ್ರೀ ಮ್ಯಾಚ್ ವಿಡಿಯೋ, ಪೋಸ್ಟ್ ಮ್ಯಾಚ್ ವಿಡಿಯೋ ನಮ್ಗೆ ಬಂದೇ ಬರುತ್ತೆ. ನಿಮ್ ಮಾಡ್ಬೇಕಾಗಿರೋದು ಸಿಂಪಲ್, ನಮ್ ಫುಲ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ ಮಕ್ಕಳು ಮರಿ ಮಕ್ಕಳಲ್ಲಿ ವಿಡಿಯೋ ತೋರಿಸಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿಸ್ಬಿಡಿ. ಥ್ಯಾಂಕ್ ಯು, ಶುಭರಾತ್ರಿ, ಗುಡ್ ನೈಟ್, ನಮಸ್ಕಾರ.